ಈಗ ನೋಡಿ, ನಾನು ಕಟ್ ಮಾಡ್ಕೊಂಡಿರೋ ಬಾಳೆಕಾಯಿನ ತುಂಬಾ ಸಿಂಪಲ್ ಆಗಿ ಒಂದು ಫ್ರೈ ಮಾಡೋಣ. ಸ್ವಲ್ಪ ಅರಿಶಿನ ಪುಡಿ, 1 ಚಮಚ ಖಾರದ ಪುಡಿ, ಸ್ವಲ್ಪ ಪುಡಿ ಉಪ್ಪನ್ನ ಹಾಕಿದೀನಿ. ಹುಣಸೆ ಹುಳಿ ಇದ್ರೆ ಹಾಕೊಳ್ಳಿ. ನಾನು ಸ್ವಲ್ಪ ಹುಣಸೆ ಹುಳಿ ಹಾಕಿದೀನಿ. ನಿಂಬೆಹಣ್ಣು ಕೂಡ ಹಾಕೋಬಹುದು. ಈಗ ಕೈಯಿಂದ ಚೆನ್ನಾಗಿ ಕಲ್ಸ್ಕೊಳ್ಳೋಣ. ಈಗ ಸ್ವಲ್ಪ ನೀರನ್ನ ಹಾಕೊಳ್ತಿದ್ದೀನಿ. ಈ ಒಂದು ಫ್ರೈ ತುಂಬಾ ರುಚಿಕರವಾಗಿರುತ್ತೆ. ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದೇ ರೀತಿಯಾಗಿ ಬದ್ನೆಕಾಯಲ್ಲಿ ಕೂಡ ಮಾಡ್ಬೋದು. ನೋಡಿ, ಎಲ್ಲಾ ಹೋಳುಗಳನ್ನ ಮೀಡಿಯಂ ರವೆ ಅಥವಾ ಚಿರೋಟಿ ರವೆ ತಗೊಳ್ಬೋದು. ಈ ರೀತಿ ರವೆಯಲ್ಲಿ ಡಿಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಇದ್ರೆ ಸಾಕು. ಊಟಕ್ಕೆ ಪಲ್ಯ ಇಲ್ಲ ಅಂದಾಗ ಒಂದೇ ಒಂದು ಬಾಳೆಕಾಯಿ ಇದ್ರೆ ಮಕ್ಕಳಿಗೆ ಇಷ್ಟ ಆಗುವಾಗೆ ನಾವು ಒಂದು ಫ್ರೈ ಮಾಡ್ಕೊಡ್ಬೋದು ಮಕ್ಕಳಿಗೆ. 2ರಿಂದ 3 ಚಮಚದಷ್ಟು ಎಣ್ಣೆನ ಚೆನ್ನಾಗಿ ತವದಲ್ಲಿ ಕಾಯ್ಸಕ್ಕಿಟ್ಟಿದ್ದೀನಿ ನೋಡಿ. ಚೆನ್ನಾಗಿ ಕಾದ ಮೇಲೆ ಈ ರೀತಿ ಬಾಳೆಕಾಯಿನ ಹಾಕೊಳ್ತಾ ಇದ್ದೀನಿ. ಈ ರೀತಿ ಜಾಸ್ತಿ ಎಣ್ಣೆ ಹಾಕಿದ್ರೆ ಬೇಗ ಆಗುತ್ತೆ ಈ ಫ್ರೈ. ಸ್ವಲ್ಪ ಈಗ ನೋಡಿ, ನಾನು ಕಟ್ ಮಾಡ್ಕೊಂಡಿರೋ ಬಾಳೆಕಾಯಿನ ತುಂಬಾ ಸಿಂಪಲ್ ಆಗಿ ಒಂದು ಫ್ರೈ ಮಾಡೋಣ. ಸ್ವಲ್ಪ ಅರಿಶಿನ ಪುಡಿ, 1 ಚಮಚ ಖಾರದ ಪುಡಿ, ಸ್ವಲ್ಪ ಪುಡಿ ಉಪ್ಪನ್ನ ಹಾಕಿದೀನಿ. ಹುಣಸೆ ಹುಳಿ ಇದ್ರೆ ಹಾಕೊಳ್ಳಿ. ನಾನು ಸ್ವಲ್ಪ ಹುಣಸೆ ಹುಳಿ ಹಾಕಿದೀನಿ. ನಿಂಬೆಹಣ್ಣು ಕೂಡ ಹಾಕೋಬಹುದು. ಈಗ ಕೈಯಿಂದ ಚೆನ್ನಾಗಿ ಕಲ್ಸ್ಕೊಳ್ಳೋಣ. ಈಗ ಸ್ವಲ್ಪ ನೀರನ್ನ ಹಾಕೊಳ್ತಿದ್ದೀನಿ. ಈ ಒಂದು ಫ್ರೈ ತುಂಬಾ ರುಚಿಕರವಾಗಿರುತ್ತೆ. ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದೇ ರೀತಿಯಾಗಿ ಬದ್ನೆಕಾಯಲ್ಲಿ ಕೂಡ ಮಾಡ್ಬೋದು. ನೋಡಿ, ಎಲ್ಲಾ ಹೋಳುಗಳನ್ನ ಮೀಡಿಯಂ ರವೆ ಅಥವಾ ಚಿರೋಟಿ ರವೆ ತಗೊಳ್ಬೋದು. ಈ ರೀತಿ ರವೆಯಲ್ಲಿ ಡಿಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಇದ್ರೆ ಸಾಕು. ಊಟಕ್ಕೆ ಪಲ್ಯ ಇಲ್ಲ ಅಂದಾಗ ಒಂದೇ ಒಂದು ಬಾಳೆಕಾಯಿ ಇದ್ರೆ ಮಕ್ಕಳಿಗೆ ಇಷ್ಟ ಆಗುವಾಗೆ ನಾವು ಒಂದು ಫ್ರೈ ಮಾಡ್ಕೊಡ್ಬೋದು ಮಕ್ಕಳಿಗೆ. 2ರಿಂದ 3 ಚಮಚದಷ್ಟು ಎಣ್ಣೆನ ಚೆನ್ನಾಗಿ ತವದಲ್ಲಿ ಕಾಯ್ಸಕ್ಕಿಟ್ಟಿದ್ದೀನಿ ನೋಡಿ. ಚೆನ್ನಾಗಿ ಕಾದ ಮೇಲೆ ಈ ರೀತಿ ಬಾಳೆಕಾಯಿನ ಹಾಕೊಳ್ತಾ ಇದ್ದೀನಿ. ಈ ರೀತಿ ಜಾಸ್ತಿ ಎಣ್ಣೆ ಹಾಕಿದ್ರೆ ಬೇಗ ಆಗುತ್ತೆ ಈ ಫ್ರೈ. ಸ್ವಲ್ಪ